ಹುಟ್ಟಿದವರು ಸಾಯ್ತಾ ಇರ್ತಾರಲ್ಲ ಯಾಕೆ ಅಂತ ನೋಡಿ. ಒಂದನ್ನು ತಿಳಿದುಕೊಳ್ಳಿ, ಮೊದಲು ಹುಟ್ಟಿದವರೆಲ್ಲರೂ ಬದುಕೋದಿಲ್ಲ, ಆಯುಷ್ಯ ತೀರಿದಾಗ ಸಾಯ್ತಾರೆ ಅನ್ನೋದಕ್ಕೆ ಜಗತ್ತು ಇಷ್ಟು ಸುಖವಾಗಿದೆ. ನಮಗನಿಸುತ್ತೆ ಯಾಕೆ ಸಾಯಬೇಕು, ಎಲ್ಲರೂ ಹುಟ್ಟಿದವರು ಹಾಗೇ ಬದುಕಿಬಿಟ್ರೆ ಚೆನ್ನಾಗಿರುತ್ತಲ್ಲ ಅಂತ. ಇವತ್ತು ಹೆಚ್ಚು ಜನರನ್ನು ಪಡೆಯಲೇಬೇಡಿ, ಮಕ್ಕಳನ್ನೇ ಪಡೆಯಬೇಡಿ. ಬಹಳ ಪಾಪ್ಯುಲೇಷನ್ ಆದರೆ ಉಣ್ಣುವುದಕ್ಕೆ, ತಿನ್ನುವುದಕ್ಕೆ, ಆಹಾರ, ಕುಡಿಯುವುದಕ್ಕೆ, ನೀರು, ವಾಸಿಸುವುದಕ್ಕೆ ಸ್ಥಳ ಕೊರತೆಯಾಗುವ ಸಂದರ್ಭ ಇದೆ ಪಟ್ಟಣಗಳಲ್ಲಿ, ಊರುಗಳಲ್ಲಿ. ಅದಕ್ಕಾಗಿ ನಿಯಂತ್ರಣ ಮಾಡಿ, ಹೆಚ್ಚಿನ ಮಕ್ಕಳನ್ನು ಪಡೆಯಬೇಡಿ ಅಂತ ಸಲಹೆ ಸೂಚನೆಗಳನ್ನು ಸರ್ಕಾರ ಕೊಡ್ತಾ ಇದೆ. ಆಲೋಚನೆ ಮಾಡಿ, ಹಿಂದೆ ಹುಟ್ಟಿದವರು ಯಾರೂ ಸಾಯೋದೇ ಇಲ್ಲ ಅನ್ನುವ ಸ್ಥಿತಿಯಾಗಿದ್ದರೆ ಯಾರು ಎಲ್ಲಿ ಬದುಕಬೇಕಾಗಿತ್ತು, ಯಾರು ಎಲ್ಲಿ ನಿಲ್ಲಬೇಕಾಗಿತ್ತು, ಏನು ತಿನ್ನಬೇಕು, ಏನು ಕುಡಿಯಬೇಕು, ಅನಂತ ಜೀವರಾಶಿಗಳು ಎಲ್ಲರೂ ಹುಟ್ಟಿದವರು ಹಾಗೇ ಇದು ಬಿಟ್ಟಿದ್ರೆ ಬದುಕೋದೇ ಕಷ್ಟ ಇತ್ತು ಜಗತ್ತಿನಲ್ಲಿ. ದೇವರು ಒಂದು ವ್ಯವಸ್ಥೆ ಮಾಡಿದ, ಹುಟ್ಟಿದವರು ಆಯುಷ್ಯ ತೀರಿದಾಗ ಕಣ್ಣು ಮುಚ್ಚಬೇಕು, ಮತ್ತೊಬ್ಬರಿಗೆ ಅವಕಾಶ ಕೊಡಬೇಕು ಅಂತನ್ನುವ ಅನಿವಾರ್ಯವಾದ ಜಾಗತಿಕವಾದ ಒಂದು ಸತ್ಯವನ್ನು ಮಾಡಿಟ್ಟ ಅನ್ನುವುದಕ್ಕೋಸ್ಕರ ಮುಂದೆ ಬಂದವರಿಗೆ ಬದುಕುವುದಕ್ಕೆ ಸಾಧ್ಯ ಇದೆ.